ತೆರಳುವ ಪ್ರಯಾಣಿಕರಿಗೆ ಬಿಗ್ ಶಾಕ್ ಎದುರಾಗಿದೆ. ದಸರಾ ಸಂಭ್ರಮಕ್ಕೆ ತೆರಳುವವರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಲಿದೆ. ರಾಜ್ಯ ಸರ್ಕಾರದಿಂದ ಮೈಸೂರಿನ ಬಸ್ ದರವನ್ನ ಹೆಚ್ಚಳ ಮಾಡಲಾಗಿದೆ. ಬೆಂಗಳೂರು ಮೈಸೂರು ಬಸ್ಗಳ ಟಿಕೆಟ್ ರೇಟ್ ಏರಿಕೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಕೆಎಸ್ಆರ್ಟಿಸಿ ಮೈಸೂರು ಬಸ್ ದರವನ್ನ ಏರಿಸಿದೆ ಸರ್ಕಾರ. ಕೆಎಸ್ಆರ್ಟಿಸಿ ವೇಗದೂತ ಬಸ್ ದರ 20 ರೂಪಾಯಿ ಏರಿಕೆಯಾಗಿದೆ. ಈ ಹಿಂದೆ 170 ರೂಪಾಯಿ ಇದ್ದ ದರ ಈಗ 190 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ನಾನ್ ಸ್ಟಾಪ್ ಬಸ್, ತಡೆರಹಿತ ಸಾರಿಗೆ ಬಸ್ನ ದರ ಹಿಂದೆ 210 ರೂಪಾಯಿ ಇತ್ತು, ಈಗ 240 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ರಾಜಹಂಸ ಟಿಕೆಟ್ ದರ 270 ರೂಪಾಯಿ ಇದ್ದು 290 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಐರಾವತ ಪ್ರಯಾಣಿಕರು ಇನ್ನು 430 ಬದಲಿಗೆ 450 ರೂಪಾಯಿ ನೀಡಬೇಕಾಗುತ್ತೆ. ಐರಾವತ ಕ್ಲಬ್ ಕ್ಲಾಸ್ ದರ 440 ಇದ್ದದ್ದು 460ಕ್ಕೆ ಏರಿಕೆಯಾಗಿದೆ. ದಸರಾ ಹಿನ್ನೆಲೆಯಲ್ಲೇ ದರ ಏರಿಕೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಇವತ್ತಿನಿಂದ ದರ ಏರಿಕೆ ಬರೆ ತಟ್ಟಲಿದೆ ಪ್ರಯಾಣಿಕರಿಗೆ. ಈ ಹೆಚ್ಚಾಗಿರುವ ದರ ಅಕ್ಟೋಬರ್ 8ನೇ ತಾರೀಕಿನವರೆಗೆ ಜಾರಿಯಲ್ಲಿ ಇರಲಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬಹುತೇಕ ಎಲ್ಲಾ ವರ್ಗದ ಪ್ರಯಾಣದ ದರದಲ್ಲಿ 20 ರೂಪಾಯಿ ಹೆಚ್ಚು ಕಮ್ಮಿ ಏರಿಕೆಯನ್ನ ಮಾಡಿ ಆದೇಶವನ್ನ ಹೊರಡಿಸಲಾಗಿರೋದು. ವೇಗದೂತ 170 ರೂಪಾಯಿ ಇದ್ದದ್ದು ಈಗ 190 ರೂಪಾಯಿ ಕೊಟ್ಟು ಪ್ರಯಾಣ ಮಾಡಬೇಕಾದ ಅನಿವಾರ್ಯತೆ. ತಡೆರಹಿತ ಸಾರಿಗೆ 210 ರೂಪಾಯಿ ಇದ್ದದ್ದು 240 ರೂಪಾಯಿ ಆಗಿದೆ. ರಾಜಹಂಸ 270 ಇದ್ದಿದ್ದು 290 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಐರಾವತ 430ರಿಂದ 450, ಐರಾವತ ಕ್ಲಬ್ ಕ್ಲಾಸ್ 440 ಇದ್ದದ್ದು 460 ರೂಪಾಯಿಗೆ ಏರಿಕೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಪ್ರಯಾಣಿಕರ ಸಂಖ್ಯೆ ಹೆಚ್ಚಿರುತ್ತೆ. ದಸರಾ ಸಂದರ್ಭ ತೆರಳುವ ಪ್ರಯಾಣಿಕರಿಗೆ ಬಿಗ್ ಶಾಕ್ ಎದುರಾಗಿದೆ. ದಸರಾ ಸಂಭ್ರಮಕ್ಕೆ ತೆರಳುವವರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಲಿದೆ. ರಾಜ್ಯ ಸರ್ಕಾರದಿಂದ ಮೈಸೂರಿನ ಬಸ್ ದರವನ್ನ ಹೆಚ್ಚಳ ಮಾಡಲಾಗಿದೆ. ಬೆಂಗಳೂರು ಮೈಸೂರು ಬಸ್ಗಳ ಟಿಕೆಟ್ ರೇಟ್ ಏರಿಕೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಕೆಎಸ್ಆರ್ಟಿಸಿ ಮೈಸೂರು ಬಸ್ ದರವನ್ನ ಏರಿಸಿದೆ ಸರ್ಕಾರ. ಕೆಎಸ್ಆರ್ಟಿಸಿ ವೇಗದೂತ ಬಸ್ ದರ 20 ರೂಪಾಯಿ ಏರಿಕೆಯಾಗಿದೆ. ಈ ಹಿಂದೆ 170 ರೂಪಾಯಿ ಇದ್ದ ದರ ಈಗ 190 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ನಾನ್ ಸ್ಟಾಪ್ ಬಸ್, ತಡೆರಹಿತ ಸಾರಿಗೆ ಬಸ್ನ ದರ ಹಿಂದೆ 210 ರೂಪಾಯಿ ಇತ್ತು, ಈಗ 240 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ರಾಜಹಂಸ ಟಿಕೆಟ್ ದರ 270 ರೂಪಾಯಿ ಇದ್ದು 290 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಐರಾವತ ಪ್ರಯಾಣಿಕರು ಇನ್ನು 430 ಬದಲಿಗೆ 450 ರೂಪಾಯಿ ನೀಡಬೇಕಾಗುತ್ತೆ. ಐರಾವತ ಕ್ಲಬ್ ಕ್ಲಾಸ್ ದರ 440 ಇದ್ದದ್ದು 460ಕ್ಕೆ ಏರಿಕೆಯಾಗಿದೆ. ದಸರಾ ಹಿನ್ನೆಲೆಯಲ್ಲೇ ದರ ಏರಿಕೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಇವತ್ತಿನಿಂದ ದರ ಏರಿಕೆ ಬರೆ ತಟ್ಟಲಿದೆ ಪ್ರಯಾಣಿಕರಿಗೆ. ಈ ಹೆಚ್ಚಾಗಿರುವ ದರ ಅಕ್ಟೋಬರ್ 8ನೇ ತಾರೀಕಿನವರೆಗೆ ಜಾರಿಯಲ್ಲಿ ಇರಲಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ.
ಬಹುತೇಕ ಎಲ್ಲಾ ವರ್ಗದ ಪ್ರಯಾಣದ ದರದಲ್ಲಿ 20 ರೂಪಾಯಿ ಹೆಚ್ಚು ಕಮ್ಮಿ ಏರಿಕೆಯನ್ನ ಮಾಡಿ ಆದೇಶವನ್ನ ಹೊರಡಿಸಲಾಗಿರೋದು. ವೇಗದೂತ 170 ರೂಪಾಯಿ ಇದ್ದದ್ದು ಈಗ 190 ರೂಪಾಯಿ ಕೊಟ್ಟು ಪ್ರಯಾಣ ಮಾಡಬೇಕಾದ ಅನಿವಾರ್ಯತೆ. ತಡೆರಹಿತ ಸಾರಿಗೆ 210 ರೂಪಾಯಿ ಇದ್ದದ್ದು 240 ರೂಪಾಯಿ ಆಗಿದೆ. ರಾಜಹಂಸ 270 ಇದ್ದಿದ್ದು 290 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಐರಾವತ 430ರಿಂದ 450, ಐರಾವತ ಕ್ಲಬ್ ಕ್ಲಾಸ್ 440 ಇದ್ದದ್ದು 460 ರೂಪಾಯಿಗೆ ಏರಿಕೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಪ್ರಯಾಣಿಕರ ಸಂಖ್ಯೆ ಹೆಚ್ಚಿರುತ್ತೆ. ದಸರಾ ಸಂದರ್ಭ ತೆರಳುವ ಪ್ರಯಾಣಿಕರಿಗೆ ಬಿಗ್ ಶಾಕ್ ಎದುರಾಗಿದೆ. ದಸರಾ ಸಂಭ್ರಮಕ್ಕೆ ತೆರಳುವವರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಲಿದೆ. ರಾಜ್ಯ ಸರ್ಕಾರದಿಂದ ಮೈಸೂರಿನ ಬಸ್ ದರವನ್ನ ಹೆಚ್ಚಳ ಮಾಡಲಾಗಿದೆ. ಬೆಂಗಳೂರು ಮೈಸೂರು ಬಸ್ಗಳ ಟಿಕೆಟ್ ರೇಟ್ ಏರಿಕೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಕೆಎಸ್ಆರ್ಟಿಸಿ ಮೈಸೂರು ಬಸ್ ದರವನ್ನ ಏರಿಸಿದೆ ಸರ್ಕಾರ. ಕೆಎಸ್ಆರ್ಟಿಸಿ ವೇಗದೂತ ಬಸ್ ದರ 20 ರೂಪಾಯಿ ಏರಿಕೆಯಾಗಿದೆ. ಈ ಹಿಂದೆ 170 ರೂಪಾಯಿ ಇದ್ದ ದರ ಈಗ 190 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ನಾನ್ ಸ್ಟಾಪ್ ಬಸ್, ತಡೆರಹಿತ ಸಾರಿಗೆ ಬಸ್ನ ದರ ಹಿಂದೆ 210 ರೂಪಾಯಿ ಇತ್ತು, ಈಗ 240 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ರಾಜಹಂಸ ಟಿಕೆಟ್ ದರ 270 ರೂಪಾಯಿ ಇದ್ದು 290 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಐರಾವತ ಪ್ರಯಾಣಿಕರು ಇನ್ನು 430ರ ಬದಲಿಗೆ 450 ರೂಪಾಯಿ ನೀಡಬೇಕಾಗುತ್ತೆ. ಐರಾವತ ಕ್ಲಬ್ ಕ್ಲಾಸ್ ದರ 440 ಇದ್ದದ್ದು 460ಕ್ಕೆ ಏರಿಕೆಯಾಗಿದೆ. ದಸರಾ ಹಿನ್ನೆಲೆಯಲ್ಲೇ ದರ ಏರಿಕೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಇವತ್ತಿನಿಂದ ದರ ಏರಿಕೆ ಬರೆ ತಟ್ಟಲಿದೆ ಪ್ರಯಾಣಿಕರಿಗೆ. ಈ ಹೆಚ್ಚಾಗಿರುವ ದರ ಅಕ್ಟೋಬರ್ 8ನೇ ತಾರೀಕಿನವರೆಗೆ ಜಾರಿಯಲ್ಲಿ ಇರಲಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬಹುತೇಕ ಎಲ್ಲಾ ವರ್ಗದ ಪ್ರಯಾಣದ ದರದಲ್ಲಿ 20 ರೂಪಾಯಿ ಹೆಚ್ಚು ಕಮ್ಮಿ ಏರಿಕೆಯನ್ನ ಮಾಡಿ ಆದೇಶವನ್ನ ಹೊರಡಿಸಲಾಗಿರೋದು. ವೇಗದೂತ 170 ರೂಪಾಯಿ ಇದ್ದದ್ದು ಈಗ 190 ರೂಪಾಯಿ ಕೊಟ್ಟು ಪ್ರಯಾಣ ಮಾಡಬೇಕಾದ ಅನಿವಾರ್ಯತೆ. ತಡೆರಹಿತ ಸಾರಿಗೆ 210 ರೂಪಾಯಿ ಇದ್ದದ್ದು 240 ರೂಪಾಯಿ ಆಗಿದೆ. ರಾಜಹಂಸ 270 ಇದ್ದಿದ್ದು 290 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಐರಾವತ 430ರಿಂದ 450, ಐರಾವತ ಕ್ಲಬ್ ಕ್ಲಾಸ್ 440 ಇದ್ದದ್ದು 460 ರೂಪಾಯಿಗೆ ಏರಿಕೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಪ್ರಯಾಣಿಕರ ಸಂಖ್ಯೆ ಹೆಚ್ಚಿರುತ್ತೆ. ದಸರಾ ಸಂದರ್ಭ